ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ದ ಹಾಗೆ ಒಂದು ಪವರ್ಫುಲ್ ಮಂತ್ರನ ಕೊಡ್ತೀನಿ. ಇದು ಎಂಥ ಹೆಲ್ತ್ ಇಶ್ಯೂ ಕೂಡ ನಿಮಗೆ ಸಾಲ್ವ್ ಮಾಡಿಕೊಡತ್ತೆ. ಆ್ಯಂಡ್ ಆಲ್ಮೋಸ್ಟ್ ಲೈಕ್ ತುಂಬ ಇನ್ನೇನು ಇವರು ಬದುಕೋಕೆ ಚಾನ್ಸ್ ಇಲ್ಲ ಅನ್ನೋ ಥರ ಇದ್ದವ್ರಿಗೂ ಕೂಡ ಇದು ಸೇವ್ ಮಾಡುತ್ತೆ ಅಂತ ಬಿಲೀಫ್ ಇದೆ. ಬಟ್ ಒನ್ ಥಿಂಗ್ ಡಿಸ್ಕ್ಲೇಮರಲ್ಲಿ ಹೇಳೋಕ್ಕೆ ನಾನು ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾರ ಸಾವನ್ನು ನಾವು ತಡೆಯೋಕ್ಕೆ ಆಗಲ್ಲ, ಜಸ್ಟ್ ನಮ್ಮದೊಂದು ಪ್ರಯತ್ನ ಆಗಿರುತ್ತೆ. ಸೊ ನಿಮಗೆ ಯಾರಾದರೂ ತೊಂದರೆಯಲ್ಲಿ ಇದ್ದಾರೆ ಅಥವಾ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅಂದಾಗ ಈ ಮಂತ್ರನ ಉಪಯೋಗಿಸ್ಬೋದು. ಹಾಗೆ ನನಗೆ ನೆನಪಿರೋ ಪ್ರಕಾರ ನನ್ನ ಕ್ಲೈಂಟ್ ಒಬ್ಬರು ಅತ್ತಿಗೆ ಅನಿಸುತ್ತೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಯಾರು ಅಂತ, ಅವ್ರಿಗೆ ಕ್ಯಾಂಡಲ್ ರಿಚುವಲ್ ಮಾಡಿಸಿದ್ರು. ಆವಾಗ ನಾನು ಈ ಮಂತ್ರನ ಬರೆದ್ಬಿಟ್ಟು ಕ್ಯಾಂಡಲ್ ಆ ಮಂತ್ರದ ಮೇಲೆ ಇಟ್ಟು ಬರ್ನ್ ಮಾಡಿದ್ದೆ. ಸೊ ಅವರು ಕೂಡ ಸೇವ್ ಆಗಿದ್ದಾರೆ. ಅದು ನಾನು ಮೋಸ್ಟ್ಲಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೀನಿ ಅನ್ಕೋತೀನಿ, ಐ ಡೋಂಟ್ ರಿಮೆಂಬರ್. ಆ್ಯಂಡ್ ಇವಾಗ ನನ್ನ ಈ ಕ್ಲೈಂಟ್ ಒಬ್ಬರು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಾರೆ. ಫಸ್ಟು ಸಕ್ಸಸ್ ಸ್ಟೋರಿನ ಹೇಳ್ಬಿಡ್ತೀನಿ, ಕೇಳಿ. ತುಂಬ ಚೆನ್ನಾಗಿದೆ. ಅವ್ರ ತಾಯಿನ ಸೇವ್ ಮಾಡ್ಕೊಂಡಿದ್ದು. ಓಕೆನಾ, ನಾನು ನಿಮಗೆ ತೋರಿಸಿನೇ ಓದ್ತೀನಿ. ಮೇಡಮ್ ನಮಸ್ತೆ. ಪ್ರಪ್ರಥಮವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಈ ಖುಷಿ ವಿಚಾರವನ್ನು ನಾನು ಬೇರೆಯವರಿಗೂ ಅನುಕೂಲವಾಗಲಿ ಎಂದು ಹಂಚ್ಕೊಳ್ತಾ ಇದ್ದೀನಿ. ದಿನಾಂಕ 8/11/2023 ಮಧ್ಯಾಹ್ನ 1:30 ಸುಮಾರಾಗಿ ನನ್ನ ತಂದೆ ಮತ್ತು ತಾಯಿಯವರಿಗೆ ದೀರ್ಘವಾದ ಅಪಘಾತ ಸಂಭವಿಸಿತ್ತು. ನನ್ನ ತಾಯಿಯವರಿಗೆ ಬ್ರೈನ್ಗೆ ಅತಿಯಾಗಿ ಪೆಟ್ಟು ಬಿದ್ದ ಕಾರಣ ಅವರು ಬದುಕಿ ಉಳಿಯುವುದೇ ಕಷ್ಟವಾಗಿತ್ತು. ಆ್ಯಂಡ್ 3ನೇ ದಿನ ಆಸ್ಪತ್ರೆ ICUನಲ್ಲಿ ಇಟ್ಟಿದ್ದರು. ಇಂತಹ ಸ್ಥಿತಿಯಲ್ಲಿ ನಾನು ಮೇಡಮ್ ಅವರನ್ನು ಸಂಪರ್ಕಿಸಿದಾಗ ಅವರು ನನಗೆ ಕುಂಜಿತ ಪಾದಂ ಶರಣಂ ಎಂಬ ಮಂತ್ರವನ್ನು ಖಾಲಿ ಹಾಳೆಯ ಮೇಲೆ ಎನರ್ಜಿ ಸರ್ಕಲ್ ಬರೆದು ನನ್ನ ತಾಯಿ ಅವರನ್ನು ಮಲಗಿಸಿರುವ ಹಾಸಿಗೆಯ ಕೆಳಗಡೆ ಇಡೋದಕ್ಕೆ ಹೇಳಿ ಈ ಮಂತ್ರವನ್ನು ಜಪಿಸೋದಕ್ಕೆ ತಿಳಿಸಿದರು. ನಾನು ಮೇಡಮ್ ಹೇಳಿದ ಹಾಗೆ ಚಾಚು ತಪ್ಪದೆ ನಂಬಿಕೆ ಇಟ್ಟು ಮಾಡಿದ್ದೆ. ಇದರ ಪ್ರಭಾವ ಹೇಗಿತ್ತು ಅಂದರೆ, ICUನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ನನ್ನ ತಾಯಿ ವೈದ್ಯರ ಚಿಕಿತ್ಸೆಗೂ ಸ್ಪಂದಿಸಲು ಪ್ರಾರಂಭಿಸಿದರು. ಓಕೆ, ವೈದ್ಯರು ಸಹ ಇದಕ್ಕೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಸುಮಾರು 15 ದಿನಗಳ ನಂತರ ಪ್ರಜ್ಞೆಯ ಬಂದ ಮೇಲೆ ನಮ್ಮ ತಾಯಿಯವರು ನಮ್ಮನ್ನೆಲ್ಲ ಗುರುತು ಸಹ ಹಿಡಿಯುತ್ತಾ ಇರಲಿಲ್ಲ. ವೈದ್ಯರ ಚಿಕಿತ್ಸೆಯ ಜೊತೆಯಲ್ಲಿ ನಾನು ಕುಂಜಿತ ಪಾದಂ ಶರಣಂ ಮಂತ್ರವನ್ನು ನನ್ನ ಮೊಬೈಲ್ನಿಂದ ಯೂಟ್ಯೂಬ್ನಲ್ಲಿ ಪ್ಲೇ ಮಾಡಿ ಆ ಮಂತ್ರವನ್ನು ನನ್ನ ತಾಯಿಯವರ ಕಿವಿಯ ಹತ್ತಿರ ಇಟ್ಟು ಅವರಿಗೆ ಕೇಳಿಸುತ್ತಿದ್ದೆ. ಇದು ಸಹ ನನ್ನ ಅಮ್ಮ ಬೇಗ ಚೇತರಿಸಿಕೊಳ್ಳಲು ತುಂಬ ಅನುಕೂಲವಾಯಿತು. ಸುಮಾರು 1.5 ತಿಂಗಳು ಆಸ್ಪತ್ರೆಯಲ್ಲಿ ವೈದ್ಯರ ಚಿಕಿತ್ಸೆ ಜೊತೆಯಲ್ಲಿ ಈ ಮಂತ್ರವನ್ನು ಜಪಿಸಿ ನನ್ನ ತಾಯಿ ಅವರನ್ನು ಉಳಿಸಿಕೊಂಡು ಈಗ ಮನೆಗೆ ಬಂದಿದ್ದೀನಿ. ಅಮ್ಮ ಈಗ ತುಂಬ ಆರೋಗ್ಯವಾಗಿ ನಮ್ಮ ಜೊತೆ ಇದ್ದಾರೆ. ಇಂತಹ ಶಕ್ತಿಯುತವಾದ ಮಂತ್ರವನ್ನು ನಮಗೆ ಪರಿಚಯಿಸಿಕೊಟ್ಟ ಮೇಡಮ್ ಅವರಿಗೆ ಕೋಟಿ ನಮನಗಳು. ಹಾಗೆಯೇ ನಮಗೆ ಮೇಡಮ್ ಅವರನ್ನು ಪರಿಚಯಿಸಿಕೊಟ್ಟ ವಿಶ್ವಕ್ಕೆ ಹಾಗೂ ಊಲ್ಫ್ಗೆ ಮತ್ತು ಏಂಜಲ್ಸ್ಗೆ ಕೃತಜ್ಞತೆಗಳು. ಹೀಗೆ ಮುಂದೆಯೂ ಸಹ ನಿಮ್ಮ ಈ ನಿಷ್ಕಲ್ಮಶ ಸೇವೆಯು ಪ್ರತಿಯೊಬ್ಬರಿಗೆ ಸಕಾಲಕ್ಕೆ ಸಿಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಪ್ರಣಾಮಗಳು ಮೇಡಮ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಕ್ಕೆ. ನಾನು ಮೊಬೈಲ್ ಸ್ಕ್ರೀನ್ ನೋಡಿಕೊಂಡು ಆ ಮೊಬೈಲಲ್ಲಿರೋದು ಓದ್ತಾ ಇದ್ದೀನಿ. ಸೊ ಯಾರೂ ಬೈಕೋಬೇಡಿ ಎಲ್ಲಾದರೂ ತಪ್ಪು ಓದಿದ್ರೆ. ಓಕೆ, ಹಾಗಾದರೆ ಇವಾಗ ನಾನು ಆ ಮಂತ್ರನ ನಿಮಗೆಲ್ಲ ತೋರಿಸ್ತೀನಿ. ಸೊ ಇದನ್ನು ನಾನು ನನ್ನ ಕಝಿನಿಗೂ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವನು ತುಂಬ ಅವನೊಂದು ಸೇವ್ ಆಲ್ಮೋಸ್ಟ್ ಅವನ ಹಣೆಯಲ್ಲಿ ಬರೆದಿತ್ತು, ಅದು ಪಾಸ್ ಆಗಬೇಕು ಅವನು ಅನ್ನೋದು. ಸೊ ಐ ಕುಡಂಟ್ ಸೇವ್ ಹಿಮ್. ಬಟ್ 1-2 ದಿನ ಸರ್ವೈವ್ ಆದ ಆ ಮಂತ್ರ ಎನರ್ಜಿ ಸರ್ಕಲ್ ಬರೆದ ಮೇಲೆ. ಸೊ ನೀವು ಒಂದು ಟ್ರೈ ಕೊಡ್ಬೋದು. ತುಂಬ ಮಿರಾಕಲ್ಸ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆ್ಯಂಡ್ ನನಗೆ ಒಂದು ಫೇಲ್ಯೂರ್ ಇದೆ, ನಾನು ಅದನ್ನು ಪ್ರಾಂಪ್ಟಾಗಿ ಒಪ್ಕೋತೀನಿ. ನನ್ನ ಕಸಿನ್ ವಿಷಯದಲ್ಲೇ ಅದು ಫೇಲ್ಯೂರ್ ಆಯಿತು. ಬಟ್ ನನಗೆ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ ತಕ್ಷಣ ನನಗೆ ಮ್ಯಾಟ್ರ್ ಗೊತ್ತಾಗಿದ್ದಿದ್ರೆ ನಾನು ಮಾಡ್ಬೋದಿತ್ತೇನೋ. ಬಟ್ ಅವ್ನು ಇನ್ನು 2 ಡೇಸ್ ಇದ್ದಾಗ ನನಗೆ ಗೊತ್ತಾಗಿದ್ದರಿಂದ ಅಷ್ಟು ಸೇವ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಅದು
ಹಣೆ ಬರ ಕೂಡ ಇರುತ್ತೆ. ಸೊ ಅವ್ರದ್ದು ಅಲ್ಲಿಗೆ ಸಾವು ಇದ್ದಾಗ ಎನಿ ಟೈಮ್ ಮಿರಾಕಲ್ ಆಗ್ಬೋದು ಅವ್ರ ಪುಣ್ಯ ಕರ್ಮಗಳಿದ್ದರೆ. ಇಲ್ಲ ಅಂತ ಅಂದರೆ ಅವ್ರದ್ದು ಋಣ ಮುಗ್ದಿದೆ ಅಂದರೆ ವಿ ಕ್ಯಾನ್ ನೆವರ್ ಸ್ಟಾಪ್ ಎನಿ ಒನ್. ಓಕೆ, ಬಟ್ ನಮ್ಮ ಪ್ರಯತ್ನ ನಮಗಿರಲೇಬೇಕು ಅಲ್ವಾ. ಎಸ್. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾನು ಎನರ್ಜಿ ಸರ್ಕಲ್ದು ವಿಡಿಯೋ ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಅಂದರೆ ಎಲ್ಲ ವೀಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನೀವು ಒಂದು ಸಲ ನಿಮ್ಮ ಬ್ಲೂ ಕಲರ್ ಪೆನ್ನಲ್ಲೇ ಮಾಡಬೇಕು. ಇದನ್ನು ಬ್ಲೂ ಕಲರ್ ಪೆನ್ನಲ್ಲಿ ಮಾಡಬೇಕು. ಎನಿ ಟೈಮ್ ನಿಮ್ಗೆ ಯಾವುದಾದ್ರೂ ವಿಷಯ ಹಿಂಗೆ ಯಾರಾದರೂ ಹುಷಾರಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದೇ ತಕ್ಷಣ ಮಾಡಿ. ಏನು ಮಾಡ್ಬೋದು ಅಂತ ಹೇಳಿದರೆ ಬ್ಲೂ ಕಲರ್ ಪೆನ್ನನ್ನು ತೊಗೊಳ್ಳಿ. ಒಂದು ಸಲ ಈ ಥರ ಪೆನ್ನನ್ನು ಇಟ್ಬಿಟ್ಟು ನೀವು ಸರ್ಕಲ್ನ ಸ್ಟಾರ್ಟ್ ಮಾಡಿದ್ರೆ ಸರ್ಕಲ್ ಮುಗಿಯೋ ತನಕ ಪೆನ್ನನ್ನು ಎಲ್ಲೂ ತೆಗಿಯೋ ಹಾಗಿಲ್ಲ, ಮಧ್ಯದಲ್ಲಿ ಎಲ್ಲೂ ಕಟ್ಸ್ ಬರೋ ಹಾಗಿಲ್ಲ. ಕರೆಕ್ಟಾಗಿ ಅದು ಬಂದು ಈ ಪಾಯಿಂಟಿಗೆ ಜಾಯಿನ್ ಆಗಬೇಕು. ಓಕೆ, ಸೊ ಈ ಥರ 2 ಸರ್ಕಲ್ನ ಬರ್ಕೊಳ್ಳಿ. ಫಸ್ಟು ಈ ಸಣ್ಣ ಸರ್ಕಲ್ ಬರ್ಕೋಬೇಕು ನೀವು, ಒಳಗಡೆ ಇರೋ ಸರ್ಕಲ್. ಓಕೆ, ಈ ಥರ ಒಳಗಡೆ ಇರೋ ಸರ್ಕಲ್ನ ಫಸ್ಟ್ ಈ ಸರ್ಕಲ್ನ ಬರೆದು ಇಲ್ಲಿ ಪರ್ಸನ್ ನೇಮ್ ಅನ್ನೋ ಜಾಗದಲ್ಲಿ ವ್ಯಕ್ತಿಯ ಹೆಸರು ಬರೀಬೇಕು. ಈಗ ವ್ಯಕ್ತಿಯ ಹೆಸರು ಕಮಲಮ್ಮ, ವಾಟ್ ಎವರ್, ನಿಮ್ಗೇನು ಯಾವ ವ್ಯಕ್ತಿ ಹುಷಾರಿರೋದಿಲ್ವಲ್ಲ ಅವ್ರದ್ದು ಹೆಸರು ಬರೀರಿ. ಡೇಟ್ ಆಫ್ ಬರ್ತ್ ಬರೀರಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್, ಬರೀ ಹೆಸರು ಬರೆದ್ರೂ ಸಾಕು. ಓಕೆ, ನೆಕ್ಸ್ಟ್ ಒಂದು ಸರ್ಕಲ್ ಹಾಕಿ ಹೆಸರು ಬರೆದು ಡೇಟ್ ಆಫ್ ಬರ್ತ್ ಬರೀತೀರ. ಅದಾದಮೇಲೆ ಈ ಸರ್ಕಲ್ನ ಹಾಕಿ ಕುಂಜಿತ ಪಾದಂ ಶರಣಂ ಅಂತ ಇಲ್ಲೇನು ಮಂತ್ರ ಇದೆಯಲ್ಲ ಅದನ್ನು ಬರೀರಿ. ಇನ್ ಕೇಸ್ ನಿಮಗೆ ಇಂಗ್ಲೀಷಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದರೆ ನೀವು ಕನ್ನಡದಲ್ಲಿ ಕೂಡ ಬರಿಬೋದು. ಅವ್ರ ಹೆಸರನ್ನ ಕನ್ನಡದಲ್ಲಿ ಬರೆದು ಈ ಮಂತ್ರನೂ ಕೂಡ ನೀವು ಕನ್ನಡದಲ್ಲಿ ಬರಿಬೋದು. ಹಾಗೆಯೇ ಇದನ್ನು ನೀವು ಅವರ ಪಿಲ್ಲೋ ಕೆಳಗಿಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಿಲ್ಲೋ ಕೆಳಗೆ ಅವ್ರಿಗೆ ಇಡೋಕ್ಕಾಗಲಿಲ್ಲ ಅಂದರೆ ಈ ಥರ ನಿಮ್ದು ಎಲ್ಲಾದರೂ ಟೇಬಲ್ ಮೇಲೆ ಇದ್ದರೂ ಕೂಡ ಅಲ್ಲೂ ನೀವು ಇಡಬಹುದು. ಸೊ ಅನ್ಫಾರ್ಚುನೇಟ್ಲಿ ನಿಮಗೆ ಎನರ್ಜಿ ಸರ್ಕಲ್ ಮಾಡೋಕ್ಕಾಗಲಿಲ್ಲಪ್ಪ, ಈಗ ಫುಲ್ ಎಮರ್ಜೆನ್ಸಿ ಇದೆ, ನಿಮಗೆ ಲೈಕ್ ಅಲ್ಲೆಲ್ಲೂ ಪೆನ್ನು ಪೇಪರ್ ಇಲ್ಲ. ಇವ್ರಿಗೂ ಅದೇ ಪರಿಸ್ಥಿತಿ ಬಂದಿತ್ತು, ಪೆನ್ನು ಪೇಪರ್ ಇಲ್ಲ. ಬಟ್ ನಾನು ಹೇಳಿದೆ ಹಾಸ್ಪಿಟಲಲ್ಲಿ ಕೇಳಾದರೂ ಮಾಡಿ ಅಂತ. ಸೊ ಅವ್ರು ಮಾಡಿದ್ರು. ಬಟ್ ವರ್ಸ್ಟ್ ಕೇಸ್ ಏನಾಗುತ್ತೆ, ನಿಮ್ಗೆ ಏನೂ ಸಹಾಯಕ್ಕೆ ಸಿಗೋದಿಲ್ಲ, ಎಲ್ಲೋ ಮಿಡ್ ನೈಟ್ ಆಗಿಬಿಟ್ಟಿರುತ್ತೆ, ಏನೂ ಇಲ್ಲ. ಅವಾಗ ಜಸ್ಟ್ ಕುಂಜಿತ ಪಾದಂ ಶರಣಂ, ಕುಂಜಿತ ಪಾದಂ ಶರಣಂ ಇದನ್ನೇ ಚಾಂಟ್ ಮಾಡ್ತಾ ಇರಿ. ಓಕೆ, ಸೊ ಅದು ಸಕ್ಸಸ್ ಆಗುತ್ತೆ. ನಿಮಗೂ ಅಷ್ಟೇ, ಇದು ಬೇರೆಯವ್ರಿಗೆ ಅಂತಲ್ಲ. ನೀವು ಏನಾದರೂ ತೊಂದರೆಯಲ್ಲಿದ್ದರೆ, ಇದು ತುಂಬ ಓವರ್ ಪ್ರಾಬ್ಲಮ್ ಆದಾಗ ಮಾತ್ರ ಮಾಡಿದ್ರೆ ಎಫೆಕ್ಟ್ ಇರುತ್ತೆ. ಈ ಸಣ್ಣ ಪುಟ್ಟ ಆದಾಗ್ಲೂ ನೀವು ಕುಂಜಿತ ಪಾದಂ ಶರಣಂ ಅಂತ ಕೇಳ್ಕೊಬೋದು, ಏನು ತೊಂದರೆ ಇಲ್ಲ, ಚಾಂಟ್ ಮಾಡ್ಬೋದು. ಹಾಗೆ ಎಲ್ಲಾದರೂ ಆ್ಯಂಬುಲೆನ್ಸ್ ಪಾಸ್ ಆಗ್ತಾ ಇದ್ದರೆ ಆ ಟೈಮಲ್ಲಿ ಈ ಮಂತ್ರನ ಹೇಳಿ. ವೆರಿ ವೆರಿ ಪವರ್ಫುಲ್. ಯಾರೋ ನಮಗೆ ಗೊತ್ತಿಲ್ಲದೆ ಇರೋ ಸ್ಟ್ರೇಂಜರ್ ಅಂತೀವಲ್ಲ ನಾವು, ಈಗ ನೀವು ಗಾಡೀಲಿ ಹೋಗ್ತಾ ಇರ್ತೀರ, ಅಲ್ಲೊಂದು ವೆಹಿಕಲ್ ಪಾಸ್ ಆಗ್ತಾ ಇರುತ್ತೆ, ಆ್ಯಂಬುಲೆನ್ಸ್ ಪಾಸ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಕುಂಜಿತ ಪಾದಂ ಶರಣಂ ಅಂತ ಒಂದು 11 ಟೈಮ್ಸ್ ಚಾಂಟ್ ಮಾಡಿ. ಸೊ ದಟ್ ಎಲ್ಲೋ ಒಂದು ಕಡೆ ಅವ್ರ ಜೀವ ಉಳಿಬೋದು ಅನ್ನೋದಷ್ಟೇ. ಓಕೆ, ಯಾ, ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ಅ ಕಾಮೆಂಟ್ ಸೆಕ್ಷನ್. ಹಾಗೆ ಇದ್ರ ಜೊತೆ ಓಂ ತ್ರಯಂಬಕಂ ಯಜಾಮಹೇ ಮಂತ್ರ ಇದೆಯಲ್ಲ, ಮಹಾಮೃತ್ಯುಂಜಯ ಮಂತ್ರ ಶಿವಂದು, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಇದು ಹೆಲ್ತ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಾನು ಏನು ಮಾಡಿದ್ದೀನಲ್ಲ ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಕೂಡ ನಿಮಗೆ ಪ್ಲೇಲಿಸ್ಟ್ ಹೆಲ್ತಲ್ಲಿ ಸಿಗುತ್ತೆ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಓಕೆ, ಆ್ಯಂಡ್ ಕಪಲ್ ಕ್ಯಾಂಡಲ್ಗೆ ಯಾರಿನ್ನ ರಿಜಿಸ್ಟರ್ ಮಾಡಿಲ್ಲ, ಫೆಬ್ರವರಿ 14ಗೆ ರಿಜಿಸ್ಟ್ರೇಷನ್ ಓಪನ್ ಇದೆ, ದಯವಿಟ್ಟು ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ ಯು.